ಹಾಯ್ ಹಲೋ ನಮಸ್ಕಾರ. ಇವತ್ತು ಈ ವ್ಲಾಗಲ್ಲಿ ನಾನು ಮೆಹಂದಿ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಎಂಗೇಜ್ಮೆಂಟಿಗೆ ನಾನು ಮೆಹಂದಿ ಯಾರ ಹತ್ರ ಇಟ್ಸ್ಕೊಂಡೆ, ಅವ್ರು ಎಲ್ಲಿಂದ ಬಂದಿದ್ದರು, ಹಾಗೆ ಡಿಸೈನ್ ಹೇಗಿತ್ತು, ಇದೆಲ್ಲದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಮೆಹಂದಿ ಆರ್ಟಿಸ್ಟ್ನ ನಾನು ಸಾಗರದಿಂದ ಕರೆಸ್ಕೊಂಡಿದ್ದೆ. ಇವರು ಅವ್ರ ಓನಾಗಿ ಮೆಹಂದಿ ಕೋನನ್ನು ಪ್ರಿಪೇರ್ ಮಾಡ್ತಾರೆ ಮನೆಯಲ್ಲೇ. ಹೋಮ್ ಮೇಡ್ ಆಗಿರುತ್ತೆ, ಇದು ಆರ್ಗ್ಯಾನಿಕ್ ಕೂಡ. ಚೆನ್ನಾಗಿತ್ತು, ಕಲರ್ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದು ಸಲ ಇವರು ಈ ಥರ ಡಿಸೈನ್ ಅಂತ ಹೇಳಿದರೆ ವಿತಿನ್ ಅವ್ರಿಗೆ ಜಾಸ್ತಿನೇ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ಫುಲ್ ಹ್ಯಾಂಡ್ ಎಲ್ಲೂ ಜಾಗ ಇಲ್ಲದೆ ಆ ಥರ ಬಿಡಿಸೋದಲ್ವ. ಸೊ ನನಗೆ ಅವರು ಆಲ್ಮೋಸ್ಟ್ ಬರೋದು 1 o'clock ಆಗಿತ್ತು. 1 o'clock 6-7 o'clock ತನಕ ಆಯಿತು 2 ಹ್ಯಾಂಡ್ಸಿಗೆ. ಕಾಲಿಗಿಡೋಕ್ಕಾಗಲಿಲ್ಲ, ಯಾಕೆಂದರೆ ಟೈಮ್ ಆಗೋಗಿತ್ತು. ಅವ್ರು ಮಾರ್ನಿಂಗ್ ಬರೋದು ಸ್ವಲ್ಪ ಲೇಟಾಗಿತ್ತು, ಹಾಗಾಗಿ ಕೈಗೆ ಮಾತ್ರ ಆಯಿತು. ನನಗೆ ಮೆಹಂದಿ ಡಿಸೈನು ತುಂಬ ಪರ್ಟಿಕ್ಯುಲರಾಗಿ ಹೀಗೆ ಇರಬೇಕು ಅಂತೆಲ್ಲ ಏನೂ ಇರಲಿಲ್ಲ. ನನಗೆ ಎಲಿಫೆಂಟ್ ಅಂದರೆ ಇಷ್ಟ, ಸೊ ಆ ಡಿಸೈನ್ ಇನ್ಕ್ಲೂಡ್ ಆಗಿತ್ತು. ಲೋಟಸ್ ಡಿಸೈನ್ ಇತ್ತು, ಗ್ರೂಮ್ದು ನೇಮ್ ಕೂಡ ಬರ್ಸ್ಕೊಂಡಿದ್ದೆ ಅದರ ಮಿಡಲಲ್ಲಿ. ಆ ಥರ ಒಂದು ಥಿಂಕಿಂಗ್ ಇತ್ತು ನನಗೆ, ಈ ಥರನೇ ಬರಬೇಕು ಅಂತ. ಸೊ ಇದಿಷ್ಟು ಇನ್ಕ್ಲೂಡ್ ಆಗಿರೋದು ಯಾವುದು ಅಂತ ಚೆಕ್ ಮಾಡಿದಾಗ ಅವರು ತುಂಬ ಫೋಟೋಸ್ ಕಳಿಸಿದ್ರು ನನಗೆ. ಅದೆಲ್ಲದರಲ್ಲೂ ನನಗೆ ಇಷ್ಟ ಆಗಿದ್ದನ್ನು ಒಂದು ಹೇಳಿದೆ ಪರ್ಟಿಕ್ಯುಲರಾಗಿ, ಅದನ್ನೇ ಅವರು ಸ್ಟಾರ್ಟ್ ಮಾಡಿದ್ರು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಡೀಟೇಲ್ಡಾಗಿ ಬಿಡಿಸ್ತಾ ಇದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ಇದಿಷ್ಟು ಮಧ್ಯಾಹ್ನ ಒಂಚೂರು ಬ್ರೇಕ್ ತೊಗೊಳ್ದೆ, ಮಧ್ಯಾಹ್ನ ಊಟಕ್ಕೆ ಒಂದು ಸಲ ಬ್ರೇಕ್ ಇತ್ತು ಬಿಟ್ಟರೆ, ಮತ್ತು ಕಂಟಿನ್ಯೂಸ್ ಅವ್ರು ಬಿಡಿಸ್ತಾನೇ ಇದ್ದರು. ಒಂಚೂರು ಆಚೆ ಈಚೆ ಆಗಲಿಲ್ಲ. ಅದು ತುಂಬ ಚೆನ್ನಾಗಿ ಬಿಡಿಸ್ಕೊಟ್ರು. ನಾನು ಮೆಹಂದಿ ಹಾಕಿಸ್ಕೊತಾ ಇರೋದೇ ಒಂದು ದೊಡ್ಡ ಖುಷಿ, ಅದು ನನ್ನ ಎಂಗೇಜ್ಮೆಂಟ್ಗೆ. ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ ವರ್ಡ್ಸಲ್ಲಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಹಾಕಿರ್ತೀನಿ ನಾನು, ನೀವು ಯಾರಿಗೆ ಬೇಕು ಅಂದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಮಿಡಲಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ನಾವು ನೆಕ್ಸ್ಟು ಇನ್ನೊಂದು ಹ್ಯಾಂಡಿಗೆ ಸ್ಟಾರ್ಟ್ ಮಾಡಿದ್ರು. ಅವರು ಸಾಗರದವರಾಗಿರೋದ್ರಿಂದ, ನಾನು ಸಾಗರದಲ್ಲೇ ಸ್ಟಡಿ ಮಾಡಿರೋದ್ರಿಂದ ಸ್ವಲ್ಪ ಆಚೆ ಈಚೆ ಅದು ಇದು ಮಾತಾಡಿಕೊಂಡು ನಿಮ್ಗೆ ಅವ್ರು ಗೊತ್ತಾ ಇವ್ರು ಗೊತ್ತಾ ಅಂತ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಕೆಲವೊಬ್ಬರು ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ, ನಮ್ಗೆ ಹೀಗೆ ಬೇಕು ಹಾಗೆ ಬೇಕು ಅಂತ. ಬಟ್ ಇವ್ರು ಆ ಥರ ಎಲ್ಲ ಏನೂ ಇರಲಿಲ್ಲ. ನನಗೂ ಸ್ವಲ್ಪ ಕಂಫರ್ಟೇಬಲ್ ಆಯಿತು. ಅದೇ ಸಪ್ರೇಟಾಗಿ ರೂಮ್ ಬೇಕು, ಆಮೇಲೆ ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತೆಲ್ಲ ಈ ಥರ ಕೇಳ್ತಾರೆ ಸ್ವಲ್ಪ ಜನ. ಸೊ ಆ ಥರ ಇದ್ದರೆ ಇವಾಗ ಒಂದು ಮನೆಯಲ್ಲಿ ಒಂದೇ ರೂಮ್ ಇರೋದು ಅಂತೆಲ್ಲ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರು ಆ ಥರ ಎಲ್ಲ ಏನಿದ್ದಿಲ್ಲ. ನಮ್ಮ ಅಮ್ಮ ಜೊತೆ ಎಲ್ಲರ ಹತ್ರನೂ ಮಾತಾಡಿಕೊಂಡು ಚೆನ್ನಾಗೇ ಇದ್ದರು. ಇದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕ್ಯೂಟಾಗಿ ಬಂದಿದೆ ಎಲಿಫೆಂಟ್ ಅಂತೂ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನದು ಮೆಹಂದಿ ಫೇಡ್ ಆಗೋ ತನಕನೂ ಆ ಎಲಿಫೆಂಟ್ಸ್ನೇ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ನಾರ್ಮಲ್ ಬೇರೆ ಮೆಹಂದಿ ಕೋನಲ್ಲೆಲ್ಲ ಒಂದು ತ್ರೀ ಡೇಸ್ಗೆ ಅದು ಫೇಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇವ್ರ ಮೆಹಂದಿ ಅಂತೂ 1 ವೀಕ್ ಹಾಗೇ ಇತ್ತು, ಕಲರ್ ಹೋಗೇ ಇರಲಿಲ್ಲ, ಚೆನ್ನಾಗೇ ಇತ್ತು. ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು ಇವ್ರದ್ದು. ಇವ್ರ ಮನೇಲೇ ಪ್ರಿಪೇರ್ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ನ್ಯಾಚುರಲ್ ಆಯಿಲ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದ್ರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಫುಲ್ ಹ್ಯಾಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಇನ್ನೂ ಡಾರ್ಕ್ ಆಗಲಿ ಅಂತ ನಾನು ಅದಕ್ಕೆ ಶುಗರ್ ಸಿರಪ್ನ ಹಾಕ್ತಾಯಿದ್ರು ಅವರು. ಒಂದು 2 ಡೇಸಲ್ಲಿ ಇತ್ತು ನನಗೆ ಎಂಗೇಜ್ಮೆಂಟು. ಸೊ ಅವತ್ತಿನ ದಿನ ಕರೆಕ್ಟಾಗಿ ಕಲರ್ ಬರ್ತಿತ್ತು. ಅದು ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಕೂಡ. 2 ಹ್ಯಾಂಡ್ಗೂ ಅವರೇ ಹಾಕ್ಬಿಟ್ಟು ಹೋದರು. ನಾನು ಮತ್ತು ಅವ್ರು ಹೋದ್ಮೇಲೆ ಒಂದು ಸಲ ಹಾಕ್ಕೊಂಡೆ. ಬ್ಯಾಕ್ ಸೈಡ್ ಡಿಸೈನ್ ಈ ಥರ ಬಂದಿತ್ತು. 2 ಹ್ಯಾಂಡ್ ಇಟ್ಕೊಂಡ್ರೆ ಒಂದು ಚೂರು ಡಿಫ್ರೆನ್ಸ್ ಗೊತ್ತಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಬಿಡಿಸಿದ್ರು. 2 ಸೇಮ್ ಡಿಸೈನು. ರಿಟರ್ನ್ ಹೋಗಬೇಕಾದ್ರೆ ಪಾಪ ಅವ್ರಿಗೆ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ನಮ್ಮೂರಿಂದ ಸಾಗರಕ್ಕಿರೋದು 5 o'clockಗೆ ಲಾಸ್ಟ್ ಬಸ್ಸು. ಅವ್ರಿಗೆ 5 o'clockಗೆ ಮುಗ್ಸೋಕ್ಕಾಗಲಿಲ್ಲ, 6-6:30 ಆಯಿತು. ಸೊ ಅವರು 6:30ಗೆ ಇನ್ನೊಂದು ಬಸ್ಸಿಗೆ ಹೋದರು. ಆದರೆ ಅದು ಡೈರೆಕ್ಟ್ ಬಸ್ ಅಲ್ಲ, ಇಂಡೈರೆಕ್ಟ್ ಬಸ್ಸು. ಅವ್ರ ಊರಿಗೆ ಬೇರೆ ಕಡೆ ಹೊಸನಗರ ಹೋಗಿ ಚೇಂಜ್ ಮಾಡ್ಕೊಂಡು ಹೋಗಬೇಕಿತ್ತು.
ಅಷ್ಟು ಹೊತ್ತು ಒಂದೇ ಸ್ಟ್ರೆಚ್ಚಲ್ಲಿ ಬಿಡಿಸ್ಬೇಕು ಅಂದರೆ ಅವ್ರಿಗೂ ಕಷ್ಟ, ಮತ್ತು ಕೂತ್ಕೊಳ್ಳೋರು ನಮಗಂತೂ ಇನ್ನೂ ಕಷ್ಟ. ಸೊ ಅದೇ ಕೂತ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ನೀವು ಮಲ್ಕೋಬೋದು ಅಂತ ಅಂದರು. ನಮ್ಗೆ ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ. ಅದು ಬಿಟ್ಟರೆ ಹಿಂಗೆ ಒಂದೇ ಕಡೆ 5 to 6 hours ಕೂತ್ಕೊಬೇಕು, ಮತ್ತು ಏನೋ ಕೈಕಾಲು ಅಲ್ಲಾಡಿಸ್ದೆ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಏನು ಮಾಡೋದು, ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರನೇ ಅಲ್ವಾ. ಸೊ ಅದೊಂಚೂರು ಹೋಲ್ಡ್ ಮಾಡಿಕೊಂಡು ಕೂತ್ಕೊಂಡಿದ್ದೆ. ನೆಕ್ಸ್ಟ್ ಡೇ ನನ್ನ ರಿಸಲ್ಟ್ ನೋಡಿದ್ಮೇಲಂತೂ ಅಷ್ಟೊತ್ತು ಕೂತ್ಕೊಂಡಿದ್ದಕ್ಕೆ ವರ್ತ್ ಅಂತ ಅನ್ನಿಸ್ತು. ಆ ಸ್ಮಾಲ್ ಡೀಟೇಲಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಮೆಹಂದಿ ಅಂತ. ಹಾಯ್, ಮೆಹಂದಿ ಎಲ್ಲ ಇಟ್ಕೊಂಡಾಗಿದೆ. 1 o'clock ಸ್ಟಾರ್ಟ್ ಮಾಡಿದ್ದು, ಆಲ್ಮೋಸ್ಟ್ 6 o'clock ಆಯಿತು ಮುಗಿಸೋ ಅಷ್ಟೊತ್ತಿಗೆ. ಬರೀ ಹ್ಯಾಂಡ್ಗಷ್ಟೇ ಬ್ರೈಡಲ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಥ್ಯಾಂಕ್ ಯು ಭವಾನಿ. ಫಿಯಾನ್ಸೆದು ಹೆಸರು ಕೂಡ ಬರ್ಸಿದ್ದೀನಿ. ಸೊ ಅವ್ರು ಕಂಡುಹಿಡಿತಾರ ಇಲ್ವೋ ಅನ್ನೋದನ್ನು ಒಂದು ಬ್ಲಾಗ್ ಮಾಡ್ತೀನಿ. ಓಕೆ, ಇದರಲ್ಲಿ ಎಲ್ಲಿದೆ ಅಂತ ನನಗೆ ಇವಾಗ ಹುಡ್ಕೋಕ್ಕೆ ಕಷ್ಟ ಆಗ್ತಿದೆ, ಬಟ್ ಅವ್ರು ಎಲ್ಲಿ ಬರೆದಿದ್ದಾರೆ ಅಂತ ನನಗೆ ಗೊತ್ತಿರೋದ್ರಿಂದ ನನಗೆ ಗೊತ್ತಾಗ್ತಿದೆ. ಆರ್ ಎಲ್ಸ್ ನಿಜವಾಗ್ಲೂ ಇದರಲ್ಲಿ ಹುಡ್ಕೋದು ತುಂಬ ಕಷ್ಟ. ಬಟ್ ಇಟ್ಸ್ ಓಕೆ, ನೋಡೋಣ ಕಂಡು ಹಿಡಿತಾರಾ ಇಲ್ವಾ ಅಂತ. ಸೊ ಇದು ಅಷ್ಟು ಅದಾಗದೇ ಪೀಲ್ ಆಗಬೇಕು, ಅಲ್ಲಿ ತನಕ ನಾವು ನೀರು ಹಾಕಿ ತೊಳೆಯೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನಾಳೆ ಕಲರ್ ಗೊತ್ತಾಗುತ್ತೆ ಎಷ್ಟು ಕಲರ್ ಬಂದಿರುತ್ತೆ ಅಂತ. ಓಕೆ, ಇವಾಗ ಆಲ್ರೆಡಿ ತುಂಬ ಕಲರ್ ಬಂದಿದೆ, ಇಲ್ಲಿ ಹೋಗಿರೋದು ಗೊತ್ತಾಗ್ತಿದೆ. ಇಟ್ಸ್ ಓಕೆ, ನೋಡೋಣ ನಾಳೆಗೆ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಬೆಳಿಗ್ಗೆ. ಸೊ ಬಾಯ್.